ಮಾಡಿದ್ರೆ ಓಡಲ್ಲ, ಅದು ಮುಂದೆ ಬರಲ್ಲ, ನಮ್ಮ ಬಂಡವಾಳ ನಾಶ ಆಗತ್ತೆ ಅನ್ಬೋದು. ಆದರೆ ಪರವಾಗಿಲ್ಲ, ನಾನೇ ಬಂಡವಾಳ ಹಾಕಿ ಒಂದು ಎಲ್ಲ ಸಮುದಾಯಗಳ ನೊಂದಂತ ಎಲ್ಲ ಸಮುದಾಯಗಳ ಪಾತ್ರ ನಾನು ಮಾಡೇ ಮಾಡ್ತೀನಿ, ಬಿಡಲ್ಲ. ನಿಮಗೆ ಲಾಭ ಬರಲ್ಲ, ಅದರಿಂದ ಆದಾಯ ಇಲ್ಲ, ಅದಕ್ಕೆ ನಾನು ಹಾಕೋದು ವೇಸ್ಟು ಅಂತ ನೀವು ಯಾರ್ಯಾರ್ದೋ ಮಾತು ಕೇಳಿಕೊಂಡು ರಾತ್ರಿ ಹೊತ್ತು ತಲೆ ಕೆಡಿಸ್ಕೊಂಡು ಕುತ್ಕೊಳ್ಳೋಕ್ಕಿಂತ ನಾವು ಹಗಲೊತ್ತು ಅದಕ್ಕೆ ಕೆಲಸ ಮಾಡ್ತೀನಿ. ಎಲ್ಲ ಸಮುದಾಯಗಳ ಪಾತ್ರಗಳನ್ನು ನಾನು ಬದುಕಿರೋವರೆಗೂ ಮಾಡ್ತೀನಿ. ಅದನ್ನು ಎತ್ತು ತೋರಿಸೋದು ನನ್ನ ಜವಾಬ್ದಾರಿ. ಬಾಬಾ ಸಾಹೇಬರ ಏನು ಒಂದು ಹೋರಾಟ ಇದೆ ಅದರಲ್ಲಿ ನಾನು ಕೂಡ ಜೊತೆಲಿ ನಿಂತ್ಕೋತೀನಿ. ನಾನೊಬ್ಬ ಅನುಯಾಯಿ. ನೀವು ಬೇರೆಯವ್ರ ಸಿನಿಮಾಗಳ ಸಪೋರ್ಟ್ ಆಗಿದ್ದು ಸಾಕಷ್ಟಿದೆ. ಕಾಂತಾರಾಗಿ ಸಾಕಷ್ಟು ಸಾಲು ಸಿನಿಮಾಗಳಿದೆ. ಇಂಡಸ್ಟ್ರಿಯ ಸಾಥ್ ಯಾವ ಮಟ್ಟಿಗೆ ಸರ್? ಅದೊಂದು ಸಿನಿಮಾ ಗೆಲ್ಲೋ ವಿಚಾರದಲ್ಲಿ ಎಲ್ಲರೂ ಸಿನಿಮಾ ನೋಡಕ್ಕೆ ಈಗ ಶುರು ಮಾಡಿದ್ದಾರೆ. ಕಳೆದ ವಾರದಲ್ಲಿ ಒಂದು ಸ್ವಲ್ಪ ಎಲ್ಲ ಇದಾಗಿರೋದ್ರಿಂದ ಎಲ್ಲ ಬ್ಯುಸಿ ಆಗಿದ್ರು. ಈಗೆಲ್ಲ ಒಬ್ಬೊಬ್ಬರೇ ನೋಡಕ್ಕೆ ಶುರು ಮಾಡಿದ್ದಾರೆ. ಶುರು ಮಾಡಿ ನಮಗೆಲ್ಲ ವಿಡಿಯೋ ಮಾಡಿ ಕಳಿಸ್ತಾ ಇದ್ದಾರೆ. ಮೊನ್ನೆ ವಿನಯ್ ರಾಜ್ಕುಮಾರ್ ನೋಡಿದ್ದಾರೆ, ನಾಳೆ ಶಿವಣ್ಣ ಅವ್ರು ನೋಡ್ತಾ ಇದ್ದಾರೆ. ಶಿವಣ್ಣ ನೋಡಿದ್ಮೇಲೆ ನನ್ಗಿನ್ನೇನು ಆಶೀರ್ವಾದ ಬೇಡ ಅನಿಸುತ್ತೆ. ಜೊತೆಯಲ್ಲಿ ಶರಣ್ ಸಾರ್ ನೋಡಿದ್ದಾರೆ, ನಮ್ಮ ಶರಣ್ ಅವರು. ಅದು ಬಿಟ್ಟು ನಮ್ಮ ನೀನಾಸಂ ಸತೀಶ್ ಈಗ ಮಾಡಿದರು. ಮೋಸ್ಟ್ಲಿ ಧನಂಜಯ ನೋಡ್ತಾರೆ. ಈ ಥರ ಎಲ್ಲರೂ ನನಗೆ ಸಾಕು, ನನ್ನವರು ಅಂತ ಇರೋರು ನೋಡಿದ್ರೆ ಸಾಕು ನನಗೆ. ಸಿಎಂ ಅವ್ರನ್ನ ಭೇಟಿ ಮಾಡಿ ಅವರು ಸಿನಿಮಾ ನೋಡೋಕ್ಕೆ ಅವರು